ಬೆಂಗಳೂರಿನಲ್ಲಿ ಸುರಿದ ಭಾರಿ ಮಳೆಗೆ ಕೆಆರ್ ಸರ್ಕಲ್ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತಗೊಂಡಿದ್ದು ಕೆರೆಯಂತಾಗಿದೆ. ಲೋಕಾಯುಕ್ತ ಕಚೇರಿ ಎದುರಲ್ಲೇ ಇರುವ ಅಂಡರ್ ಪಾಸ್ ಸ್ಥಳಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇಲ್ಲಿನ ಅವ್ಯವಸ್ಥೆ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಲೋಕಾಯುಕ್ತರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸುಮೋಟೋ ಕೇಸ್ ದಾಖಲು ಮಾಡುವುದಾಗಿ ತಿಳಿಸಿದರು. ಈಗ ಲೋಕಾಯುಕ್ತ ಬಿಎಸ್ ಪಾಟೀಲ್ರ ಜೊತೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನಡೆಸಿರುವಂತಹ ಎಕ್ಸ್ಕ್ಲೂಸಿವ್ ಮಾತುಕತೆ ಎಲ್ಲಿದೆ ಬನ್ನಿ ನೋಡೋಣ. ಲೋಕಾಯುಕ್ತರು ಖುದ್ದಾಗಿ ಬಂದು, ಯಾಕಂದ್ರೆ ಲೋಕಾಯುಕ್ತ ಕಚೇರಿ ನೋಡಿ ಇಲ್ಲೇ ಇದೆ, ಎದುರು ಭಾಗದಲ್ಲೇ ಇದೆ. ಲೋಕಾಯುಕ್ತ ಕಚೇರಿಯ ಎದುರು ಭಾಗದಲ್ಲೇ ಇರುವಂತ ದೃಶ್ಯ ಇದು. ಲೋಕಾಯುಕ್ತರು ಬಂದು ಇದನ್ನ ಈಗಾಗಲೇ ನೋಡಿದ್ದಾರೆ. ಅವರ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೇವೆ, ಕೇಸ್ ಹಾಕ್ತೇವೆ, ಸುಮೋಟೋ ಕೇಸ್ ದಾಖಲು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಯಾರು ಕೂಡ, ಯಾವ ಅಧಿಕಾರಿಗಳು ಕೂಡ ಸಾರ್ವಜನಿಕರು ಸ್ಪಂದಿಸ್ತಾ ಇಲ್ಲ. ಇದ್ರ ಬಗ್ಗೆ ತಾವು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಎಲ್ಲರ ಆಗ್ರಹ ಕೂಡ ಆಗಿದೆ. ಮಾಡ್ತೀವಿ ನೆಸೆಸರಿಲಿ. ನೀವು ಜನರ ಸಂಕಟವನ್ನ ನಿಮ್ಮ ಮೂಲಕ ನಮ್ಮ ಮುಂದೆ ತಂದಿಡಲಾಗಿದೆ. ಇದ್ರ ಮೇಲೆ ಇದಕ್ಕೆ ಇನ್ನೊಂದು ಕೇಸ್ ರಿಜಿಸ್ಟರ್ ಮಾಡ್ತೀನಿ ನಾನು. ಮಾಡಿ ಈಗ ಯಾರಿದ್ದಾರೆ, ಈಗ ಯಾರು ಕಮಿಷನರ್ ಇದ್ದಾರೆ, ಈಗ ಯಾರು ಅಧಿಕಾರಿಗಳಿದ್ದಾರೆ, ಅವ್ರನ್ನ ಕರೆಸಿ ಮೊದಲು ಇದನ್ನ ಸ್ವಚ್ಛ ಮಾಡೋ ಕೆಲಸ ಮಾಡೋಣ. ಅದೇ ಕೆಲಸ ಆಗ್ತಾ ಇದೆ. ಏನ್ ಹೇಳ್ತೀರ? ಅದೇ ಈಗ ನಾವು ಕೇಸ್ ದಾಖಲು ಮಾಡಿ ನಮ್ಮ IG ಅವರಿಂದ ಮತ್ತು ನಮ್ಮ ಪೊಲೀಸ್ ಸ್ಟಾಫ್ ಇಂದ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಿ ರಿಪೋರ್ಟ್ ತರಿಸಿ ಅವರನ್ನ ಇಲ್ಲಿ ಕರೆಸಿ ಅದಕ್ಕೊಂದು ಪರಿಹಾರ ಕಂಡು ಹಿಡಿದಿದ್ವಿ. ಇಲ್ಲಿವರೆಗೂ ನೀರು ನಿಲ್ತಿರ್ಲಿಲ್ಲ ಇಲ್ಲಿ. ಅದಾದ ನಂತರ ಮನ್ಸೂನ್ ಬಂತು. ಅದಾದ ನಂತರ ಲಾಸ್ಟ್ ಎಷ್ಟೋ ಫ್ಲಡ್ಡಿಂಗ್ ಆಯ್ತು, ಆದ್ರೆ ಇಲ್ಲಿ ಆಗ್ತಿರ್ಲಿಲ್ಲ. ಈ ಸಾರಿ ಇದು ಆಗ್ಲಿಕ್ಕೆ ಕಾರಣ ಏನು? ಅದು ಮಾಡಿದ್ದು ಸರಿಯಾಗಿ ಕೆಲಸ ಆಗಿಲ್ವಾ, ಅಥವಾ ಪೈಪ್ ಸಣ್ಣದು ಹಾಕಿದ್ರ, ಯಾಕೆ ಪೈಪ್ ಬ್ಲಾಕ್ ಆಗಿದೆ, ಯಾವ ಕಾರಣದಿಂದ ಇಷ್ಟು ನೀರು ನಿಂತು ಇಲ್ಲಿ ಮತ್ತೊಂದು ದುರ್ಘಟನೆ ಆಗುವ ಸಂದರ್ಭ ಇತ್ತಂತೆ. ನಿನ್ನೆ ಒಂದು ಲೇಡಿ ವಾಸ್ ಸೇವ್ಡ್. ಸೊ ಇಂಥ ದುರ್ಘಟನೆ ಆಗ್ಬೇಕಾದ್ರೆ ಏನ್ ನೆಗ್ಲಿಜೆನ್ಸು, ಮೊದಲನೇ ಯಾಕೆ ಕ್ಲಿಯರ್ ಮಾಡಲಿಲ್ಲ? ಬ್ಲಾಕ್ ಆಗಿದ್ರು ಮುಂಚೆನೆ ಕ್ಲಿಯರ್ ಮಾಡ್ಬೇಕಾಗಿತ್ತಲ್ಲ ಅಂತ ಪ್ರಿಕಾಷನರಿ ಮೆಜರ್ ಯಾರು ತಗೊಳ್ಬೇಕಾಗಿತ್ತು, ಯಾಕೆ ತಗೊಳ್ಳಿಲ್ಲ ಅನ್ನೋದನ್ನು ಕೂಡ ನಾವು ಇದು ಅದೇ ಕೇಸಿನಲ್ಲೇ ಆಗಲಿ ಅಥವಾ ಇನ್ನೊಂದು ಹೊಸ ಕೇಸರ ಇನಿಷಿಯೇಟ್ ಮಾಡಿ ಸೋಮೋಟೋ ಕೇಸ್ ದಾಖಲೆ ಮಾಡಿಕೊಂಡು ಇದಕ್ಕೊಂದು ಇತ್ಯರ್ಥ ಕಾಣಿಸ್ತೀವಿ. ಪರ್ಮನೆಂಟ್ ಸೊಲ್ಯೂಷನ್ ಕಂಡು. ಹಿಂದೆ ಈ ಕಿನೋ ಥಿಯೇಟರ್ ಅಂತ ಇದೆಯಲ್ಲ, ಅಲ್ಲೂ ಕೂಡ ಒಂದು ಬಸ್ ಮುಳುಗುವಂತ ಪರಿಸ್ಥಿತಿ ಇತ್ತು. ಅದನ್ನು ಕೂಡ ಏನೇನೋ ಮಾಡಿ ಸುಧಾರಣೆ ಮಾಡಿದ್ರು. ಇಲ್ಲಿ ವಿಧಾನಸೌಧದ ಕೂಗಾಳಿತಲ್ಲಿದೆ, ಲೋಕಾಯುಕ್ತ ಕಚೇರಿ ಎದುರು ಭಾಗದಲ್ಲಿದೆ, ಹೈಕೋರ್ಟ್ ಕೂಗಾಳಿತಲ್ಲಿದೆ. ಇಂಥ ಸ್ಥಳದಲ್ಲಿ ಮಾಡ್ಬೇಕಾದ್ರೆ ಅವರು ಒಂದು ಅಧಿಕಾರಿಗಳೇನ್ ಮಾಡ್ತಾರಲ್ಲ, ಪ್ಲಾನ್ ಮಾಡ್ಬೇಕಾದ್ರೆ ನೀರು ಎಲ್ಲೋಗ್ತದೆ ಅನ್ನೋದನ್ನ ಅವ್ರಿಗೆ ಒಂದು ಕಾಮನ್ ಸೆನ್ಸ್ ಇಲ್ವಾ ಅಂತೇಳಿ ಪ್ಲಾನ್ ಮಾಡ್ಬೇಕಾದ್ರೆ ಸೈಂಟಿಫಿಕ್ ಆಗಿ ನೀರು ಇಲ್ಲಿಂದ ಹೋಗ್ತದೋ, ಹೋದ್ರೆ ಅದು ಅಪ್ಗ್ರೇಡಿಯಂಟ್ ಎಲ್ಲಿದೆ, ಡೌನ್ ಗ್ರೇಡಿಯಂಟ್ ಎಲ್ಲಿದೆ, ಯಾವ ರೀತಿಯಿಂದ ನೀರು ನೂಗಿಸ್ಬಹುದು. ಬರೀ ಮೋಟಾರ್ ಹಾಕಿದಾರೆ ನೋಡಿ ಅಲ್ಲೊಂದು, ಆ ಮೋಟರ್ ಇಂದ ಎಷ್ಟು ನೀರು ಹೋಗಕ್ ಶಕ್ತಿದೆ? ಈ ತರ ದೊಡ್ಡ ಮಳೆ ಈ ಕಡೆ ಇಷ್ಟೆಲ್ಲ ಇಲ್ಲಿ ಬಂದು ಎಲ್ಲ ತಗ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಸೊ ಎಲ್ಲ ಅಂಡರ್ ಪಾಸ್, ಮೋಸ್ಟ್ ಆಫ್ ದ ಅಂಡರ್ ಪಾಸಸ್ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್. At least 2-3 underpasses I have registered cases and we have addressed the problem. ಹೇಳಿದ್ನಲ್ಲ, ಕೊಡಿಗೆಹಳ್ಳಿಯಲ್ಲಿ ಒಂದು ದೊಡ್ಡ ಅಂಡರ್ ಪಾಸ್, ಬಸ್ಸೇ ಮುಳುಗ್ತಾ ಇತ್ತು. ಅದನ್ನ ನಾವು ರೈಲ್ವೇದವ್ರದ್ದು ನೆಗ್ಲಿಜೆನ್ಸ್ ಇತ್ತು. ಅದರಲ್ಲಿ ರೈಲ್ವೆನ ಹಿಡ್ಕೊಂಡು BWSSB ಹಿಡ್ಕೊಂಡು BBMP ಹಿಡ್ಕೊಂಡು 3 ಆಫೀಸರ್ಸ್ ಕೂಡಿಸ್ಕೊಂಡು ಸುಮಾರೆಲ್ಲ ಹಿಯರಿಂಗ್ ಮಾಡಿ ಅದಕ್ಕೊಂದು ಇತ್ಯರ್ಥ ಮಾಡಿದೀವಿ. ಈಗ ಅಲ್ಲಿ ನೀರು ನಿಲ್ಲೋದಿಲ್ಲ. ಇದು ಕೂಡ ಹಾಗೆ ಮಾಡಿದ್ದೀವಿ ಲಾಸ್ಟ್ ಟೈಮ್. ಜೀವ ಹಾನಿ ಆದದ್ರಿಂದ ಇದು ಕೇಸ್ ರಿಜಿಸ್ಟರ್ ಮಾಡಿ ಇದನ್ನ ಈ ಲಾಸ್ಟ್ ಮನ್ಸೂನ್ನಲ್ಲಿ ಏನೂ ಆಗಿರಲಿಲ್ಲ. ಈಗ ಇವತ್ತು ಈ ತರ ಒಂದು ಸಂದರ್ಭ ಕಂಡು ಬಂದಿದೆ. ಅದನ್ನ ನಾವು ಇದ್ದ ಕೇಸಿನಲ್ಲೇ ಆಗಲಿ ಅಥವಾ ಇನ್ನೊಂದು ಕೇಸ್ ರಿಜಿಸ್ಟರ್ ಮಾಡಿ ಹೊಸ ಆಫೀಸರ್ಸ್ ಬಂದಿರ್ತಾರೆ, ಅವ್ರುಗಳನ್ನ ಸಮನ್ ಮಾಡಿ ಏನ್ ಪರಿಹಾರ ಕಂಡು ಹಿಡಬೇಕು ನೋಡಿ. ಈಗ ಬೆಂಕಿ ಬಿದ್ದಾಗಲೇ ಬಾವಿ ತೋಡೋದು ಅನ್ನುವಂತ ಮಾತನ್ನು ತಾವು ಹೇಳಿದ್ರಿ. ಇಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ನೀರು ತುಂಬಿದಾಗ ಇವರಿಗೆಲ್ಲ ಎಚ್ಚರ ಆಗ್ತದೆ, ಏನೋ ಪಂಪ್ ತರೋದು ಮಾಡೋದು ಮಾಡ್ತಾರೆ. ಯಾವ ಅಧಿಕಾರಿಗಳು ಕೂಡ ಸ್ಪಂದಿಸೋದಿಲ್ಲ. ಯಾರಿಗೆ ಫೋನ್ ಮಾಡಿದ್ರು ಕೂಡ ಹೆಲ್ಪ್ ಲೈನು ಮತ್ತೊಂದು ಎಲ್ಲ ಕೂಡ ವೇಸ್ಟ್ ಆಗಿದಾವೆ ಸರ್. ಯಾವ ಕಂಟ್ರೋಲ್ ರೂಮ್ನವರು ಯಾರು ಕೂಡ ಅಧಿಕಾರಿಗಳು, ಅದು GBA ಅಂತ ಮಾಡಿದ್ರು, ಈಗ 5 ಪಾಲಿಕೆ ಮಾಡಿದ್ದಾರೆ. ಯಾರು ಕೂಡ, ಯಾವ ಅಧಿಕಾರಿಗಳು ಕೂಡ ಸಾರ್ವಜನಿಕರು ಸ್ಪಂದಿಸ್ತಾ ಇಲ್ಲ. ಇದ್ರ ಬಗ್ಗೆ ತಾವು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಎಲ್ಲರ ಆಗ್ರಹ ಕೂಡ ಆಗಿದೆ. ಮಾಡ್ತೀವಿ ನೆಸೆಸರಿಲಿ. ನೀವು ಜನರ ಸಂಕಟವನ್ನ ನಿಮ್ಮ ಮೂಲಕ ನಮ್ಮ ಮುಂದೆ ತಂದಿಡಲಾಗಿದೆ. ಇದು ಬಹಳ ಗಂಭೀರವಾಗಿ ಇದನ್ನು ತಗೊಳ್ತೀವಿ. ಇದಕ್ಕೆ ಪರಿಹಾರ ಕಂಡು ಹಿಡಿತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನೆಗ್ಲಿಜೆಂಟ್ ಇದ್ದಾರೆ ಅವ್ರನ್ನ ಗೊತ್ತು ಮಾಡ್ತೀವಿ. ಯಾಕೆ ಇದು ಅನ್ಸೈಂಟಿಫಿಕ್ ಆಗಿ ಈಗ ಮಾಡಿದ್ರು, ಈಗ ಏನ್ ಮಾಡಿ ಸರಿ ಮಾಡಬಹುದು ಅನ್ನೋದನ್ನ ನಾವು ಕಂಡು ಹಿಡಿತೀವಿ. ಜನರಿಗೆ ತೊಂದರೆ ಆಗ್ತದೆ. ಇದು ಲೋಕಾಯುಕ್ತರ ಹೇಳಿಕೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್ ಇದು
ನೊಂದವರ ಧ್ವನಿ.